ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತು ಯುಗಾದಿ ಹಬ್ಬದ ವಿಶೇಷ ಬೇವು ಮತ್ತು ಶಾವಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಬೇವನ್ನು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಒಂದು ಜಾರಿಗೆ 1 ಕಪ್ ಪುಟಾಣಿ ಸಣ್ಣಗೆ ಪೌಡ್ರ್ ಥರ ರುಬ್ಕೊಳ್ಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಪೌಡ್ರ್ ಥರ ರುಬ್ಕೊಂಡಿದ್ದೀನಿ. ನಂತರ ಇದಕ್ಕೆ 1.5 ಕಪ್ ಬೆಲ್ಲ ಹಾಕಿ 2 ಏಲಕ್ಕಿ ಹಾಕಿ ಸಣ್ಣಗೆ ರುಬ್ಕೊಳ್ತೀನಿ. ಈ ಥರ ಬೆಲ್ಲ ಹಾಕಿ ಮಾಡಿದ್ರೆ ಬೇವು ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿ ಕೂಡ ಮಾಡ್ತಾರೆ. ಈ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕರೂ ಆಗಿರುತ್ತೆ, ತುಂಬ ರುಚಿನೂ ಆಗಿರುತ್ತೆ. ನೋಡಿ, ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು 1/4 ಕಪ್ ಗೋಡಂಬಿ, 1/4 ಕಪ್ಪು ಒಣ ದ್ರಾಕ್ಷಿ, 1/4 ಕಪ್ಪು ಗೇರು ಬೀಜ, 1/4 ಕಪ್ಪು ಒಣ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ. ನೋಡಿ, ಈಗ ಬೇವು ರೆಡಿಯಾಗಿದೆ. ಈ ಬೇವನ್ನು ಒಂದು 2-3 ವಾರದವರೆಗೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. 1 ಟೀ ಸ್ಪೂನಷ್ಟು ಬೇವಿನ ಹೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಗ ಬೇವು ರೆಡಿಯಾಗಿದೆ. ಒಂದು ಪಾತ್ರೆಗೆ 3 ಗ್ಲಾಸ್ ನೀರು ಹಾಕಿ ಕುದಿ ಬಂದ ನಂತರ 1 ಕಪ್ನಷ್ಟು ಶಾವಿಗೆನ ಹಾಕಿ ಒಂದೇ ಕುದಿ ಸಾಕು, ತುಂಬ ಕುದಿಸ್ಕೊಳ್ಬಾರ್ದು. ಗ್ಯಾಸ್ ಆಫ್ ಮಾಡಿಕೊಂಡು 2 ಗ್ಲಾಸ್ ತಣ್ಣೀರು ಹಾಕಿ ಆ ನೀರನ್ನು ಎಲ್ಲ ತೆಗೆದು ಮತ್ತೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕು. ತಣ್ಣನ ನೀರನ್ನು ಹಾಕಿದರೆ ಒಂದಕ್ಕೊಂದು ಶಾವಿಗೆ ಹತ್ಕೊಳ್ಳೋದಿಲ್ಲ. ಈ ಥರ 1-2 ಸರಿ ಮಾಡಿದ್ರೆ ನೋಡಿ, ಈ ಥರ ಉದುರುದ್ರಾಗಿ ತುಂಬ ಚೆನ್ನಾಗಿ ಶಾವಿಗೆ ರೆಡಿಯಾಗುತ್ತೆ. ಈ ಥರ ಮಾಡೋದಕ್ಕೆ ನಾವು ಶಾವಿಗೆ ಬಸಿಯೋದು ಅಂತೀವಿ. ನೋಡಿ, ಈಗ ಶಾವಿಗೆ ಮತ್ತು ಬೇವು ರೆಡಿಯಾಗಿದೆ. ಈ ಥರ ಶಾವಿಗೆ ಮೇಲೆ ಈ ಬೇವನ್ನು ಹಾಕ್ಕೊಂಡು 1-2 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಈ ಬೇವು ಮತ್ತು ಶಾವಿಗೆ ನಮ್ಮ ಉತ್ತರ ಕರ್ನಾಟಕದ ಯುಗಾದಿ ಹಬ್ಬದ ತುಂಬ ವಿಶೇಷ ಖಾದ್ಯ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.